ಕಲ್ಲು ತೂರಾಟ ಕೇಸಿಗೆ ಸಂಬಂಧಿಸಿದಂತೆ ಬಾಗಲಕೋಟೆಯ ಹಿಂದೂ ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದು ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿರು. ಕೇವಲ 3-4 ಜನರನ್ನು ಅರೆಸ್ಟ್ ಮಾಡಿದ್ರೆ ಸಾಲಲ್ಲ, ಯಾರು ಇದಕ್ಕೆ ಸಂಚು ರೂಪಿಸಿದ್ರು ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಕಿಲ್ಲಾವೋಣಿಯ ಶಿವಭವಾನಿ ದೇವಸ್ಥಾನದ ಎದುರು ಸಭೆಯನ್ನು ಮಾಡಿದ್ದಾರೆ. ನಿಷೇಧಾಜ್ಞೆಯ ಮಧ್ಯೆ ಸಭೆ ನಡೆಸಿ ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಬಿಜೆಪಿಯ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬಾಂಡಿಗೆ ಕೂಡ ಈ ಸಭೆಯಲ್ಲಿದ್ರು. 4-5 ಜನರನ್ನು ಅರೆಸ್ಟ್ ಮಾಡಿದ್ರೆ ಸಾಲಲ್ಲ, ಯಾರು ಪ್ರಚೋದನೆ ಕೊಡ್ತಿದ್ದಾರೋ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲಾಖೆ ಎಷ್ಟು ಸಪೋರ್ಟ್ ಮಾಡೈತೆ ಅನ್ನೋದಕ್ಕಿಂತ ಇಲಾಖೆ ಎಷ್ಟು ಮಿಸ್ ಗೈಡ್ಲೈನ್ಸ್ ಆಗೈತೆ ಅನ್ನೋದನ್ನು ಸಹಿತ ನಿಮ್ಮೆಲ್ಲರೂ ಮುಂಚೆ ಮಾಡಿ ಎಲ್ಲಾ ವಿಚಾರಧಾರೆಗಳನ್ನ ಹೇಳಿದ್ವಿ. ನಾವು ಇವತ್ತು ಈ ಸಭೆಯನ್ನು ಕುರಿತು ನಮ್ಮದೇ ಸಂಘಟನೆಯ ಇವತ್ತು ಸೇರಿರ್ತಕ್ಕಂಥ ನಿನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಪಂಕಾ ಮಸೀದಿಯಿಂದ ಚಪ್ಪಲಿಗಳು ಬಿದ್ದು, ಕಲ್ಲುಗಳು ಬಿದ್ದು ಅನೇಕ ಜನ ಗಾಯಗೊಂಡಿದ್ದಾರೆ. ಸ್ವತಃ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಗಾಯಗೊಂಡಿದ್ದಾರೆ. ಈ ರೀತಿ ರಾತ್ರಿ 10 ಗಂಟೆಗೆ 200 ಜನ ಮಸೀದಿಯಲ್ಲಿ ಯಾಕೆ ಸೇರಿದ್ರು, ಇದು ಮೊದಲ ತನಿಖೆ ಆಗಬೇಕು. ಯಾರೋ 4 ಜನರಿಗೆ ಹಿಡ್ಕೊಂಡು ಬಂದು ಅವ್ರು ಸಿಕ್ಕಾರಂತ ಹೇಳಿದರೆ ನಡೆಯಲ್ಲ. ಇದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡಿದಂಥ ಅವಮಾನ, ಇದು ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಮಾನ. ಇದು ಪೂರ್ಣ ಕರ್ನಾಟಕ ರಾಜ್ಯಾದ್ಯಂತ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅದರ ಬಗ್ಗೆ ಸರ್ಕಾರ ಎಚ್ಚರ ಇರಬೇಕು. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.